ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ಪೌರ್ಣಮಿ ದಿನ ಹೊಸ್ತಿಲಿಗೆ ಪೂಜೆ ಮಾಡಿದ್ರೆ ಯಾವ ರೀತಿ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಪೂಜೆ ಮಾಡೋದು ಅಂತ. ಮಾಮೂಲಿ ನೀವು ಹೊಸ್ತಿಲನ್ನ ಯಾವ ರೀತಿ ತೊಳಿತೀರಾ ಅದೇ ರೀತಿ ತೊಳಿಬೇಕು. ಮತ್ತು ಅದ್ರ ಮೇಲೆ ಅರಿಶಿನ ಹಚ್ಚಿ ಪೂಜೆ ಮಾಡಿ ಮತ್ತು ಮನಸ್ಸಿನಲ್ಲೇ ನಿಮ್ಮ ಕಷ್ಟನೆಲ್ಲ ಬೇಡ್ಕೊಂಡು ಅದನ್ನು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಬೆಳಿಗ್ಗೆ ಇಲ್ಲಾಂದರೆ ಸಂಜೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಪೂಜೆ ಮಾಡಿ. ಯಾಕೆಂದರೆ ಕೆಲ್ಸಕ್ಕೆ ಹೋಗೋರು ಇರ್ತೀರ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ನೀಟಾಗಿ ಅದನ್ನೆಲ್ಲ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು ಪೂಜೆ ಮಾಡಬೇಕು. ನೀವು ಮಾಮೂಲಿ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಿದ್ರೂ ಒಳ್ಳೆಯದು. ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣ ಕಟ್ ಮಾಡಿ 2 ಹೋಳು ಮಾಡಿ ಅದಕ್ಕೆ ಕುಂಕುಮ ಇಲ್ಲಾಂದರೆ ಅರಿಶಿನ ಹಚ್ಚಬೇಕು. ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಇರ್ತೀರ, ಅಲ್ಲಿ ಭಂಡಾರ ಕೊಟ್ಟಿರ್ತಾರೆ, ಅದನ್ನು ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ಕುಂಕುಮನಾದರೂ ಹಚ್ಬೋದು, ಅರಿಶಿನನಾದರೂ ಹಚ್ಬೋದು. ಎರಡರಲ್ಲೊಂದು ಹಚ್ಚಿ 2 ನಿಂಬೆಹಣ್ಣಲ್ಲೂ ಫುಲ್ಲು ಕುಂಕುಮ ಇಲ್ಲಾಂದರೆ ಫುಲ್ ಅರಿಶಿನ ಆಗಿರಬೇಕು. ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. 2 ಕಡೆನೂ ಇಟ್ಟರೆ ತುಂಬ ಒಳ್ಳೆಯದು. ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಒಳಗಡೆ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ನ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಮಾವಾಸ್ಯೆ ಇಲ್ಲಾಂದರೆ ಪೌರ್ಣಮಿ ದಿನ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ನಾನಿದನ್ನು ಆವಾಗ ಮಾಡ್ತಾನೆ ಇರ್ತೀನಿ. ಅಮಾವಾಸ್ಯೆ ಇಲ್ಲಾಂದರೆ ಪೌರ್ಣಮಿ ದಿನ ಮಾಡ್ತಾನೆ ಇರ್ತೀನಿ. ತುಂಬ ಯೂಸ್ ಆಗಿದೆ ನನಗೆ. ಅಮಾವಾಸ್ಯೆ ಇಲ್ಲಾಂದರೆ ಪೌರ್ಣಮಿ ದಿನ ನಿಮಗೆ ಟೈಮ್ ಸಿಗಲಿಲ್ಲ ಅಂದರೆ ನೀವು ಪೂಜೆ ಮಾಡುವ ದಿನನಾದರೂ ಮಾಡ್ಬೋದು. ಶುಕ್ರವಾರ ಇಲ್ಲಾಂದರೆ ಮಂಗಳವಾರನಾದರೂ ಮಾಡ್ಬೋದು. ಈ ರೀತಿ ಮಾಡಿ ಹೊಸ್ತಿಲಿಗೆ ಪೂಜೆ ಮಾಡಿ. ಮತ್ತು ವಾರ ಮಾಡಿದ್ರೆ ಮನೆಯಲ್ಲಿ ವಾರ ಅಂದರೆ ಮಂಗಳವಾರ ಇಲ್ಲ ಶುಕ್ರವಾರ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ರಂಗೋಲಿ ಬಿಟ್ಟು ಮಧ್ಯದಲ್ಲಿ 6 ರೇಖೆ ಚಿತ್ರ ಬಿಡಬೇಕು. ನಾನು ಪೂಜೆ ಎಲ್ಲ ಆದಮೇಲೆ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಆಲ್ಮೋಸ್ಟು. ನೋಡಿ ನಾನು ಈಗ ಬಿಡಿಸ್ತಾ ಇದ್ದೀನಲ್ಲ ಅದೇ ಥರ 6 ರೇಖೆ ಇರೋ ಚಿತ್ರ ಅಂದರೆ ಇದೇ ಬಿಡಿಸ್ತಾ ಇರೋದು ನಾನು. ಅದು ನಮ್ಮದು 2 ಸ್ಟೆಪ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಿಲ್ಲ. ಇವೆಲ್ಲ ಪೂಜೆ ಆದಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಮಾಡಿ ನೀವು ಮತ್ತೆ ನೆಲ ತೊಳೆಯುವಾಗ ಅರಿಶಿನ, ಉಪ್ಪು ಮತ್ತು ಅದು ಗಂಜು ಹಾಕಿದ್ರೆ ಇನ್ನೂ ಒಳ್ಳೆಯದು. ಅದನ್ನೆಲ್ಲ ಮಿಕ್ಸ್ ಮಾಡಿ ನೆಲ ತೊಳೆದ್ರೆ ತುಂಬ ಒಳ್ಳೆಯದಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಯಿತು, ಹೂವು ಇಟ್ಟರೆ ಮುಗೀತು. ಇವಾಗ ನೋಡಿ ಈ ಥರ ನಿಂಬೆಹಣ್ಣು ತಗೊಂಡು ನಾನು ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಕುಂಕುಮನ ನೋಡಿ ಈ ಥರ ಹಚ್ಚಬೇಕು. ನಾನು ಅದು ಹಚ್ತಾ ಇರೋದು ದೇವ್ರದ್ದೇ, ಅದು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ತಂದಿದ್ದೆ. ಅದನ್ನು ನಾನು ಅದರಲ್ಲಿ ಹಾಕಿದ್ದೀನಿ. ಅದನ್ನೇ ನಾನು ಹಚ್ಚೋದು ಯಾವಾಗ್ಲೂ. ನೋಡಿ ಈ ಥರ ಹಚ್ಚಿ ಆ ಕಡೆ ಈ ಕಡೆ ಒಂದೊಂದು ಇಟ್ಟು ಪೂಜೆ ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ. ನಾನು ಇಟ್ಟಿದ್ದೀನಿ ನೋಡಿ. ಇವಾಗ ನಿಮಗೆ ತಿರ್ಗಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ಈ ಥರ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.